ಪ್ರೇಕ್ಷಕ ಬಂಧುಗಳೇ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ನಮ್ಮ ತಂಡದವರು ಎಲ್ಲ ಸೇರಿ ಶಾರ್ಟ್ ಮೂವಿ ಮಾಡಿದ್ದೆವು. ಅದರ ಹೆಸರು ಗೋಲ್ಡನ್ ಲೈಫ್. ಕೆಲವು ದಿನಗಳ ಕಾಲ ಶೂಟ್ ಮಾಡಿದೆವು. ಇನ್ನು ಉಳಿದ ಭಾಗ ಕೆಲವು ದಿನಗಳ ನಂತರ ಮಾಡೋಣ ಅಂತ ತೀರ್ಮಾನಿಸಿ ಶೂಟಿಂಗ್ ನಿಲ್ಲಿಸಿದೆವು. ಆದರೆ ಉಳಿದ ಭಾಗ ಶೂಟ್ ಮಾಡುವ ಮೊದಲೇ ನಮ್ಮ ನಾಯಕ ನಟ ಹಾಗೂ ಖಳನಾಯಕ ನಟ ಇಬ್ಬರೂ ಕಾಲನ ಕೈವಶವಾದ. ಅದಕ್ಕೆ ಉಳಿದ ಭಾಗ ಶೂಟ್ ಮಾಡಲಿಲ್ಲ. ನಾವು ಶೂಟ್ ಮಾಡಿದ್ದನ್ನೇ ಎಡಿಟ್ ಮಾಡಿಸಿ ಒಂದು ರೂಪ ಕೊಟ್ಟಿದ್ವಿ. ಅದು ಆಗ ಗೋಲ್ಡನ್ ಲೈಫ್. ಈಗ ಮೇಡಮ್ ಬನ್ರಿ. ಗೆಳೆಯ ಓ ಗೆಳೆಯ ಇದರಲ್ಲಿ ಎಷ್ಟು 200-250 ಓ ಗೆಳೆಯ ನಮ್ಮಿಂದ ದೂರಾದಯ. ಶಾಪಿಂಗ್ ಮಾಡಿ. ಹೌದು, ನೀವೇನು? ನಾನು ಶಾಪಿಂಗ್ ಅಲ್ಲ. ಒಂದ್ ಮಾತು ಹೇಳಿ, ಪರವಾಗಿಲ್ಲ. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ನಾನೇ ದುಡ್ಡು ಕೊಡ್ತೀನಿ. ಚೆನ್ನಾಗಿರುತ್ತೆ ಬೇಡ ಮೇಡಮ್, ನಿಮ್ಮ ಋಣ ನನ್ನ ಮೇಲೆ ತುಂಬ ಇದೆ. ಆಗಲಿ, ಮಾನ ಮುಚ್ಚಕ್ಕೆ ಬಟ್ಟೆ 100ದಾದರೇನು 1000 ಬಟ್ಟೆ ತಾನೆ. ಎರಡು ಹುಡುಗಿಯರು ಕಾಲೇಜಿಗೆ ಹೋಗುವಾಗ ಬಸ್ ಸ್ಟಾಪ್ನಲ್ಲಿ ತನ್ನ ಹುಡುಗನನ್ನು ನೋಡಿ ವಾಹ್ ಸೂಪರ್ ಎಂದು ಹೋಗುತ್ತಾರೆ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet. Damn, ain't that great. ಫ್ರೆಂಡ್ಸ್, ಎಲ್ಲರೂ ಸೇರಿ ಪಾರ್ಟ್ ಮಾಡೋಣ ಎಂದು I need a change in my life cause I don't feel alive and there's nothing that makes me happy. Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. Oh,
and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. ಊಟನೂ ಮಾಡೋಣ ಯಾಕೋ ಏನ್ ಬಾರಿ ಮನೆಗೆ ಬಿಟ್ಟಿಲ್ಲ ಅಂದ್ರೆ ನಾವೇನು ಹೇಳಲ್ಲ. ಇವನು ಇವರ ಕಾಲೇಜಿಗೆ ಹೊಸದಾಗಿ ಬಂದವ. ಇಲ್ಲಿ ಸಪ್ಲೈಯನಾಗಿ ಕೆಲಸ ಮಾಡುತ್ತಿರುತ್ತಾನೆ. ಸರ್ವ್ ಮಾಡುವಾಗ ಕೈಯಿಂದ ಗ್ಲಾಸ್ ಜಾರಿ ನೀರು ಚೆಲ್ಲುತ್ತಾನೆ. ಅದೊಂದು ದೊಡ್ಡ ಕತೆ. ನಮ್ಮ ಕಾಲೇಜಿಗೆ ಬಂದಾಗ ಹಳ್ಳಿಯಲ್ಲಿ ಓದಿ ಫಸ್ಟ್ ಕ್ಲಾಸ್ ಮಾಡಿದ ಮಗನನ್ನ ರೈತ ತಂದೆ ಈ ಕಾಲೇಜಿಗೆ ಕರೆದುಕೊಂಡು ಬರುತ್ತಾರೆ. ಅಪ್ಪ, ಇದೇ ನೋಡಪ್ಪ ಕಾಲೇಜ್. ಮಗ, ಎಷ್ಟು ದೊಡ್ಡ ಕಾಲೇಜ್, ಇದರಲ್ಲಿ ನಮ್ಮಂಥವರನ್ನು ಕರೆದುಕೊಳ್ಳುತ್ತಾರೆ. ಇಲ್ಲಪ್ಪ, ಅವರು ನನಗೆ ಫೋನ್ ಮಾಡಿದ್ರು, ನಿನಗೆ ನಮ್ಮ ಕಾಲೇಜಿನಲ್ಲಿ ಸೀಟ್ ಸಿಗುತ್ತೆ ಅಂತ. ಆಗ ನಿಮಗ ಕೇಳೋಣ ಬಾ. ಸರಿ, ಹೌದಾ? ಅಲ್ಲಿಂದ ಬಂದಿದ್ದೀರಾ? ಅಲ್ಲಿ ಬರ್ತಿದ್ದಾರೆ ನೋಡಿ, ಅವ್ರು ತೋರಿಸ್ತಾರೆ. ಅಲ್ಲಿದ್ದ ವಿದ್ಯಾರ್ಥಿ ಹೇಳಿದಾಗ ಆಫೀಸ್ ರೂಮ್ ಕಡೆಗೆ ಬರುತ್ತಾರೆ. ಅಲ್ಲಿ ಒಬ್ಬ ಲೆಕ್ಚರರ್ ಬರುತ್ತಿರುತ್ತಾರೆ. ಆಗ ರೈತ, ನಮಸ್ಕಾರ ಬುದ್ಧಿ. ನಮಸ್ಕಾರ, ಹೇಳಿ. ನನ್ನ ಮಗನನ್ನು ಕಾಲೇಜಿಗೆ ಸೇರಿಸಬೇಕು ಬುದ್ಧಿ ಎಂದಾಗ, ನಿಮ್ಮ ಮಗನ ಮಾರ್ಕ್ಸ್ ಕಾರ್ಡ್, TC ಏನಾದರೂ ತಂದಿದ್ದೀರಾ ಎಂದಾಗ, ನನ್ನ ಮಗ ತಂದಿದ್ದಾನೆ, ಕೊಡಿ ಮತ್ತೆ ಎಂದು ತೆಗೆದುಕೊಂಡು, ಎಲ್ಲ ನೋಡಿ, ನಿಮ್ಮ ಮಗ ಚೆನ್ನಾಗಿ ಓದಿ 90% ಮಾಡಿದ್ದಾನೆ. ಆದರೆ ನಿಮ್ಮಂಥವರಿಗೆ ಇಲ್ಲಿ ಸೀಟು ಸಿಗಲ್ಲ, ಬಹಳ ದುಡ್ಡು ಬೇಕಾಗುತ್ತದೆ. ಬೇರೆ ಕಾಲೇಜು ನೋಡಿ ಕಡಿಮೆಯಲ್ಲಿ ಸೀಟ್ ಸಿಗುತ್ತದೆ ಎಂದು ಹೇಳಿ ಹೋಗುತ್ತಾರೆ. ನಿರಾಶನಾದ ರೈತ ಮಗನಿಗೆ ಹೇಳುತ್ತಾನೆ, ಮಗ, ಹಳ್ಳಿಯಲ್ಲಿ ಇದ್ದು ಚೆನ್ನಾಗಿ ಅಭ್ಯಾಸ ಮಾಡಿದ್ದಿ, ಓದಕ್ಕೆ ದೊಡ್ಡ ಊರು, ದೊಡ್ಡ ಕಾಲೇಜು ಅವಶ್ಯಕತೆ ಇಲ್ಲ, ನಮ್ಮೂರಲ್ಲೇ ಓದು ಬಾ ಮಗ ಎಂದು ನಿರಾಸೆಯಿಂದ. ಇಲ್ಲಿ ಒಬ್ಬ ವಿದ್ಯಾರ್ಥಿ ತಂದೆ ಮಗನ ಮಾತುಗಳನ್ನು ಕೇಳಿ ತನ್ನ ಸಹ ವಿದ್ಯಾರ್ಥಿಗಳಿಗೆ ಇವರ ವಿಷಯ ತಿಳಿಸಿ ತಮ್ಮ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ದುಡ್ಡು ಜಮಾ ಮಾಡಿ ಆ ಹುಡುಗ ತೆಗೆದುಕೊಂಡು ರೈತನ ಬಳಿಗೆ ಬಂದು ಜಮಾ ಮಾಡಿದ ಹಣವನ್ನು ಕೊಟ್ಟು ನಿಮ್ಮ ಮಗನನ್ನು ಕಾಲೇಜಿಗೆ ಸೇರಿಸಿ ಎಂದು ಹೋಗುತ್ತಾನೆ. ಹಣವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಈ ಮಗನ ಅಡ್ಮಿಷನ್ ಮಾಡಿಸಿ ಫಸ್ಟ್. ಇಲ್ಲ ಯಜಮಾನ್ರೆ, ಇಲ್ಲ, ದಯವಿಟ್ಟು ಇಲ್ಲ ಅನ್ಬೇಡಿ, ತಗೊಂಡು. ಇದನ್ನೆಲ್ಲ ಪ್ರಿನ್ಸಿಪಾಲರು ನೋಡಿ ತನ್ನ ಚೇಂಬರಿನಲ್ಲಿ ಹೇಳುತ್ತಾನೆ, ಏನ್ರಿ ನಮ್ಮ ಕಾಲೇಜಲ್ಲಿ ಇವತ್ತು ಎಂತ ದೃಶ್ಯ ನೋಡಿದ್ರೆ ಗೊತ್ತಾಕನ್ರಿ? ಸರ್, ಒಳಗೆ ಬರಬಹುದು? ಹಾ, ಬನ್ನಿ. ನಾ ಇಷ್ಟೊತ್ತು ಹೇಳ್ತಾ ಇದನ್ನೆಲ್ಲ ಹೇಳ್ಬೇಕೇನೆ. ನೀವು ಕೂತ್ಕೊಳ್ಳಿ. ಈ ಫೈಲ್ ನೋಡೋ ಅವಶ್ಯಕತೆನೇ ಇಲ್ಲ. ನಾನು ಎಲ್ಲ ನೋಡಿದ್ದೀನಿ. ನಮ್ಮ ಸ್ಟೂಡೆಂಟೇ ನಿಮ್ಮ ಮಗನಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಕಾಲೇಜಲ್ಲಿ ಸೀಟ್ ಹಾಕಿಲ್ಲ, ಇದೆ.
ಆದರೆ ಗೌರ್ಮೆಂಟ್ ಫೀ ಮಾತ್ರ ಕಟ್ಟಬೇಕು. ಮಿಕ್ಕಿದ್ದು ಅಮೌಂಟ್ ಸರ್ಕಾರದ ಫೀ ಮಾತ್ರ ನಾವು ತಗೊಳ್ತೀವಿ. ಮಿಕ್ಕಿದ್ದ ಅಮೌಂಟನ್ನು ಕೃಷಿ ಉಪಯೋಗಕ್ಕೆ ಇಟ್ಟುಕೊಳ್ಳಿ. ಕಾಲೇಜಿನಲ್ಲಿ ಎಂತೆಂಥವ್ರು ಇದ್ದಾರೆ ಸರ್, ನಮ್ಮನ್ನ ನೋಡಿ ಏನೇನು ಹೇಳಿ ಕಳಿಸ್ಬಿಡ್ತಾರೆ ಸರ್. ಹಳ್ಳಿಯವರಂತ ಏನ್ ಬೇಕಾದ್ರೆ ಹೇಳಿ ಕಳ್ಸೋದಲ್ಲ ರೀ. ಇವತ್ತು ರೈತ ಬೆವರು ಸುರಿಸಿ ದುಡಿದ್ರೆ ನಾವೆಲ್ಲ ಅನ್ನ ಉಣ್ಣಕ್ ಸಾಧ್ಯ. ಅಷ್ಟು ಗೊತ್ತಿಲ್ವೇನ್ರಿ ಈ ದೇಶದ ಬೆನ್ನೆಲುಬು ರೈತ ಅಂತ? ನೀವಿನ್ನು ಹೋಗ್ಬಂದು ಅವತ್ತು ನೀವೆಲ್ಲ ಸೇರಿ ದುಡ್ಡು ಕೊಟ್ಟು ನನಗೆ ಸಹಾಯ ಮಾಡಿ. ನಿಮ್ಮಪ್ಪ ರೈತ, ಪ್ರತಿ ತಿಂಗಳು ದುಡ್ಡು ಕೊಡೋಕ್ಕಾಗಲ್ಲ. ಅದಕ್ಕೆ ಡಾಬಾದಲ್ಲಿ ಕೆಲಸ ಮಾಡಬೇಕು. ಸರಿ, ಏನಾದರೂ ಬೇಕಾ ಇಲ್ವಾ?